ನಮಸ್ಕಾರ, ನಾನು ಗಲಗಲಿ ಗ್ರಾಮ ಪಂಚಾಯತ್ ಕಚೇರಿ ಎದುರುಗಡೆ ಇದ್ದೀನಿ. ಮಾರ್ಕೆಟಿಗೆ ಬಂದಿದ್ದೆ. ಇಲ್ಲಿ ನೋಡ್ಬೋದು ನೀವು ಗಲಗಲಿ ನಮ್ಮೂರು ಸಿರಬೂರದ ಸಮೀಪದ ಒಂದು ಪುಟ್ಟ ಗ್ರಾಮ. ನಾವು ಇಲ್ಲೆಲ್ಲ ಸಣ್ಣಂದಿರ್ತ ನೋಡಿರೋದು. ಈ ಪಂಚಾಯತಿ ಹಿಂದ್ಗಡೆ ಒಂದು ಕಟ್ಟಡ ಐತಿ, ಹಳೇದು. ನೀವು ನೋಡ್ಬೋದು, ಇದ್ರಾಗ ಚಿತ್ರದಾಗ ಕಾಣ್ತೈತೆ ನೋಡ್ರಿ. ಇದು ಆಣಿ ಸಮಾಧಿ ಐತಿ. ಇದು ಒಂದು 3 ಮೀಟ್ರ್ ಎತ್ತರದ ಪೀಠದ ಮೇಲೆ ಐತಿ. ಕರಿ ಕಲ್ಲಿಂದ ಐತಿ. ಇವು ಮೆಟ್ಲು. ಇಲ್ಲೊಂದು ಆಣಿ ಐತಿ, ಅಲ್ಲೊಂದು ಆಣಿ ಐತಿ. ಇಲ್ಲೊಂದು ಸಿಂಹದ ಚಿತ್ರ ಐತಿ. ಈ 4 ಮೂಲಿ ಆಣಿ ಕಾಲಿನಂಥ ಪೀಠ. ಇದು ಸಾಧಾರಣ 3.5 ಮೀಟ್ರ್ ಅಗಲ, 3.5 ಮೀಟ್ರ್ ಉದ್ದ, ಎತ್ತರಕ್ಕೆ 1 ಮೀಟ್ರ್ ಇರಬೇಕು. ಕೆಳಗಿಂದು ಕಲ್ಲಿನಲ್ಲಿ ಕಟ್ಟಡ ಐತಿ. ಅದ್ರಾಗ ಎಲ್ಲ ಸಿಮೆಂಟ್ ಅದು ಮಾಡಿ ಈಗಿನ ಕಾಲ ಮಾಡಿದ್ದು ಐತಿ. ಆಮೇಲೆ ಇದೆಲ್ಲ ಕರಿಕಲ್ಲು. ಇಲ್ಲೇ ಸ್ಥಳೀಯವಾಗಿ ಸಿಗುವಂಥದ್ದು ಇರ್ಬೋದು ಇದು. ಯಾಕಂದ್ರೆ ಮಳೆ ಗಾಳಿಗೆ ಅದೆಲ್ಲ ಸ್ವಲ್ಪ ಇದು ಸವಕಳಿ ಆಗೈತಿ. ಈಗ ಮೇಲೆ ಹತ್ತೀನಿ ನೋಡ್ರಿ. ಮೇಲೆ ಬಂದೆ, ಮೆಟ್ಲದಾವೆ 2, 1, 2. ಇದು 3ನೇದು ಪೀಠ, ಟಾಪ್. ನಿಮ್ಗೆ ಹೇಳಿದ್ನಲ್ಲ, ಇದೊಂದು 3 ಮೀಟ್ರ್ ಬೈ 3 ಮೀಟ್ರ್ ಐತಿ. ಇವೆಲ್ಲ ಕರಿ ಕಲ್ಲಿಂದ ಕಟ್ಟಡ. ಇದು ಸ್ಥಾನೀಯವಾಗಿ ಸಿಗುವಂಥದ್ದು ಇವೆಲ್ಲ. ಇದ್ರ ಮೇಲೆ ಇಲ್ಲ ನೋಡ್ರಿ ಅವ್ಯವಸ್ಥೆ ಹೆಂಗಾಗೈತಿ. ಈಗ ಇದ್ರ ನಡು ಮಧ್ಯದೊಳಗೊಂದು ಇದು ಹಸಿರು ಕಲರ್ ಮೇಲೆ ಐತಿ. ಇದೊಂದು ಕಲ್ಲು ಬೇರೆ ಐತ್ರಿ. ಇದೇನು ಇಲ್ಲಿ ಒಂದು ಪದ್ಮ ಇದು ಮಾಡಿದಾರಲ್ಲ, ಇದೊಂದು ಗ್ರೀನಿಶ್ ಐತಿ ಸ್ಟೋನ್. ಈ ಕಲ್ಲು ಈಗ ನೋಡ್ರಿ, ಇದು ಬೌಂಡ್ರಿ ಹಿಂಗೆ ಬರ್ತದೆ. ಹಿಂಗೆ ಇದು ಹಿಂಗೆ. ಈ ಕಲ್ಲು ಇದೇನು ಡಿಸೈನ್ ಐತಲ್ಲ, ಇದು ಗ್ರೀನಿಶ್ ಬ್ಲ್ಯಾಕ್ ಐತಿ. ಉಳಿದೆಲ್ಲ ಬ್ಲ್ಯಾಕ್ ಸ್ಟೋನ್ ಐತಿ. ಇದು ನಾವು ಸಣ್ಣವ್ರದ್ದಾಗ ನೋಡ್ತಿದ್ದೀವಿ. ಆಣಿ ಸಮಾಧಿ ಅಂತ ಹತ್ತಿದ್ರಿ ಇದಕ್ಕೆ. ನೀವೆಲ್ಲರೂ ಕೇಳಿರ್ಬೇಕು, ಆಣಿ ಬತ್ತ ಆಣಿ, ಯಾವ ಊರು ಆಣಿ, ವಿಜಾಪುರ ಆಣಿ. ಯಾಕೆ ಇದನ್ನು ಹೇಳ್ತೀವಿ ಅಂದ್ರೆ, ಜನವರಿ 1565, 1565 ಜನವರಿ ಒಳಗೆ ಆದಿಲ್ ಶಾಹಿಗಳಿಗೆ ವಿಜಯನಗರದ ಅರಸರಿಗೆ ಯುದ್ಧ ಆಗ್ತದೆ. ತಾಳಿಕೋಟೆ ಹತ್ತಿರ ರಕ್ಕಸ್ತಂಗಡಿಗೆ ಅಂತೇಳಿ. ಅವಾಗೊಂದು ಆದಿಲ್ ಶಾಹಿ ಆಣಿ, ವಿಜಾಪುರದ ಆದಿಲ್ ಶಾಹಿ ಆಣಿ ಆ ಕಡೆ ಹೋಗೋ ಬದಲು ಈ ಕಡೆ ತಪ್ಪಿಸ್ಕೊಂಡು ಬಂದಿತ್ತು. ಅದು ಇಲ್ಲಿ ಜೀವ ಬಿಟ್ಟದ್ರಿಂದ ಅದನ್ನೊಂದು ಸಮಾಧಿ ಮಾಡಿ ಈ ಕರಿಕಲ್ಲಿನ ಸ್ಮಾರಕ ನಿರ್ಮಿಸಿರಬಹುದು ಅಂಥೇಳಿ ಒಂದು ನಮ್ಗೆ, ನಾವು ಸಣ್ಣವ್ರದ್ದಾಗ ಕೇಳ್ಕೊಂಡು ಬಂದಂಥ ಮಾತು. ಇದನ್ನು ಇತಿಹಾಸಕಾರರು ಮತ್ತು ಸಂಶೋಧಕರು ದೃಢಪಡಿಸಬೇಕು. ನೀವು ನೋಡೋರಿದ್ರೆ ಗಲಗಲಿ ಪಂಚಾಯತಿ ಹಿಂದಿನ ಬಾಜು ಐತಿ, ಬಂದು ನೋಡ್ಬೋದು. ನೀವು ನೋಡ್ರಿ, ಮ್ಯಾಲಿನ ಕಲ್ಲು ಅದೊಂದು ಕಲ್ಲನೇ ಬೇರೆ ಐತಿ. ಗ್ರೀನಿಶ್ ಬ್ಲ್ಯಾಕ್ ಸ್ಟೋನ್, ಕೆಳಗಿನ ಬ್ಲ್ಯಾಕ್ ಸ್ಟೋನ್ ಐತಿ. ಕಲ್ಲು ಹೆಂಗೆ ಮಾಡಿದ್ದು. ಇದು ಗಲಗಲಿ ಒಳಗಿನ ಒಂದು ಐತಿಹಾಸಿಕ ಸ್ಮಾರಕ ಇದು ಒಂದು. ನಮಸ್ಕಾರ.